ಸುತ್ತ ಏನು ನಡೀತಾ ಇರುತ್ತಲ್ಲ ಅದನ್ನ ಫಾಲೋ ಮಾಡೋದು ನನ್ನ ಒಂದು ಗುಣ. ಹ್ಮ್ ಜಗತ್ತು ಏನೇನು ಬದಲಾಗ್ತಾ ಇದೆ, ಜಗತ್ತಿನಲ್ಲಿ ಏನೇನು ಬದಲಾವಣೆ ನಡೀತಾ ಇದೆ ಅನ್ನೋದನ್ನು ಯಾವಾಗಲೂ ಫಾಲೋ ಮಾಡ್ತಾನೆ ಇರ್ತೀನಿ. ಅದು ನನಗೆ ಪರ್ಸನಲ್ ಆಗಿ ತುಂಬ ಕ್ಯೂರಿಯಸ್ ಥಿಂಗು. ಓಕೆ. ಅದು ಟೆಕ್ನಾಲಜಿ ವೈಸ್ ಬದಲಾಗಲಿ ಅಥವಾ ಹ್ಯೂಮನ್ ಸೈಕಾಲಜಿ ಚೇಂಜ್ ಆಗಲಿ ಎಲ್ಲವನ್ನು ಗಮನಿಸೋದು ನನ್ನ ಅಭ್ಯಾಸ. ಹ್ಮ್ ಅದನ್ನು ನೋಡ್ತಾ ನೋಡ್ತಾ ಹೋದಾಗ ನಾವೇನಾಗ್ತೀವಿ ಆ ಕಾಲಕ್ಕೆ ತಕ್ಕಂಗೆ ನಾನು ಅದರೊಳಗಡೆ ಸೇರ್ಕೊಂಡ್ಬಿಟ್ಟಿರ್ತೀನಿ, ಆ ಆರ್ಬಿಟ್ ಒಳಗೆ, ನನಗೆ ಗೊತ್ತಿಲ್ಲದಲೇ. ಓಕೆ. ಬೇಸಿಕಲಿ ನಾನು ತುಂಬ ಲೈಫನ್ನ ತುಂಬ ಜಾಲಿಯಾಗಿ ಖುಷಿಯಾಗಿ ಎಂಜಾಯ್ ಮಾಡೋವಂಥ ವ್ಯಕ್ತಿ. ಓಕೆ. ಫ್ರೆಂಡ್ಸು ಅದು ಇದು ಓಡಾಡೋದು, ಆಮೇಲೆ ಆ ಯಂಗ್ಸ್ಟರ್ಸ್ ಜೊತೆ ಮಾತಾಡೋದು ಅದೆಲ್ಲ ನನಗೆ ತುಂಬ ಖುಷಿ ಕೊಡುತ್ತೆ. ಹ್ಮ್ ಹ್ಮ್ ಅಂದರೆ ಈಗ ನಾನು ಬ್ರಾಟೆ ತರಲೆ ನನ್ನ ಮಗ ಬೇಸಿಕಲಿ. ನಮಗೆ ತುಂಬ ಸೀರಿಯಸ್ ಆಗಿಲ್ಲ. ಆರ್ ಯು ಬ್ರಾಟ್ ಅಂತಾರಲ್ಲ ಹಂಗೆ. ಎಸ್ ಐ ಆಮ್ ಅಂತಾರೆ. ಅದು ಎಷ್ಟೋ ಜನ ನನಗೆ ತುಂಬಾ ಯಾವಾಗಲೂ ಏನು ಗೊತ್ತಾ, ಈ ಇಂಟರ್ವ್ಯೂಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತಾರೆ ಅಷ್ಟೇ ಅಲ್ವಾ ನಮ್ಮನ್ನ. ಕರೆಕ್ಟ್. ಈ ಹೊಸ ಕಲಾವಿದರು ಅಥವಾ ಏನೋ ಟೆಕ್ನಿಷಿಯನ್ಸ್ ಅವರು ಬಂದಾಗೆಲ್ಲ ಬಂದ ತಕ್ಷಣ ಕಾಲಿಗೆ ಬರೋದು. ಆಮೇಲೆ ತುಂಬಾ ಭಯ ಪಟ್ಕೊಂಡು ಏನು ಹಿಂಗೋ ಹಂಗಂತ. ಯಾಕೆ ಎಷ್ಟು ಕಂಫರ್ಟಬಲ್ ಆಗಿರಿ ಅಂತ ನಾವು ಅವ್ರನ್ನ ಕಂಫರ್ಟಬಲ್ ಮಾಡಬೇಕು. ಕರೆಕ್ಟ್. ನಮ್ದು ವೈಯಕ್ತಿಕವಾದ ಕ್ಯಾರೆಕ್ಟರ್ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ.